ಅಡಿಯೇನ್ ರಾಮಾನುಜದಾಸನ್. ರಾಮಾನುಜರ ಶ್ರೀಭಾಷ್ಯವನ್ನ ಅರ್ಥೈಸುವುದರಲ್ಲಿ ಉಂಟಾದ ಭೇದಗಳಿಂದ ಶ್ರೀವೈಷ್ಣವರಲ್ಲಿ 2 ಪಂಗಡಗಳಾದದ್ದು ಗೊತ್ತಿದೆ. ಇದರಲ್ಲಿ ತಮಿಳಿನ ಪ್ರಬಂಧಗಳಿಗೆ ಮಹತ್ವ ಕೊಡುವ ಪಂಗಡವನ್ನ ದಕ್ಷಿಣದವರು ಅನ್ನೋ ಅರ್ಥದಲ್ಲಿ ತೆಂಕಲೆ ಅಂತಾನೋ, ಸಂಸ್ಕೃತದ ವೇದ ಮತ್ತು ತಮಿಳಿನ ಪ್ರಬಂಧ ಎರಡಕ್ಕೂ ಮಹತ್ವ ಕೊಡುವವರು ಉತ್ತರದವರು ಅನ್ನೋ ಅರ್ಥ ಕೊಡುವ ವಡಗಲೆ ಅಂತಾನು ಕರೆಯಲಾಗುತ್ತೆ. ಎರಡೂ ಪಂಗಡದವರು ರಾಮಾನುಜರ ಶಿಷ್ಯರೇ. ಆದರೂ ತೆಂಗಲೆಯವರು ಮಣವಾಳ ಮಾಮುನಿಗಳನ್ನ ಅವರ ಉಪದೇಶಗಳನ್ನ ಅನುಸರಿಸಿದರೆ, ವಡಗಲೆಯವರು ವೇದಾಂತ ದೇಶಿಕರನ್ನ ಅವರ ತತ್ವಗಳನ್ನ ಅನುಸರಿಸ್ತಾರೆ. ಈ ಎರಡೂ ಪಂಗಡದವರಲ್ಲಿ 18 ವ್ಯತ್ಯಾಸಗಳಿವೆ. ಅವುಗಳನ್ನು ಒಂದೊಂದಾಗಿ ನೋಡೋಣ. ಮೊದಲನೆಯದಾಗಿ, ತಮಿಳು ಪಕ್ಷಪಾತಿಯಾದ ತೆಂಗಲೆಯವರು ಪ್ರಬಂಧವೇ ಶ್ರೇಷ್ಠ ಮತ್ತು ಮುಖ್ಯ ಅಂತ ಸಂಸ್ಕೃತ ಕೃತಿಗಳಲ್ಲಿ ಶ್ರದ್ಧೆ ಇಡದೆ ಅಲಕ್ಷಿಸಿದ್ರು. ಆದರೆ ವಡಗಲೆಯವರು ಎರಡೂ ಪ್ರಮಾಣವೆಂದು, ಪ್ರಬಂಧಕ್ಕಿಂತಲೂ ಸಂಸ್ಕೃತ ಕೃತಿಗಳ ಅಧ್ಯಯನವೇ ಮುಖ್ಯ ಎಂದರೂ ಪ್ರಬಂಧವನ್ನು ಕಡೆಗಣಿಸಲಿಲ್ಲ, ಅದನ್ನೂ ಅಧ್ಯಯನ ಮಾಡ್ತಾರೆ. ಎರಡನೆಯದು, ಮಹಾಲಕ್ಷ್ಮೀ ದೇವಿಯು ಸೃಷ್ಟಿ ಸ್ಥಿತಿ ಲಯ ಕಾರ್ಯದಲ್ಲಿ, ಪಾಪ ನಾಶ ಮಾಡೋದ್ರಲ್ಲಿ, ಮೋಕ್ಷ ಕೊಡೋದ್ರಲ್ಲಿ ವಿಷ್ಣುವಿಗೆ ಸಮಾನಳು ಅಂತ ವಡಗಲೆಯವರ ಅಭಿಪ್ರಾಯವಾದರೆ, ಲಕ್ಷ್ಮಿಯು ಜೀವಕೋಟಿಯಲ್ಲಿ ಒಬ್ಬಳು, ಜೀವಿಗಳಿಗೋಸ್ಕರ ಅವಳು ನಾರಾಯಣನೊಡನೆ ವಾದ ಮಾಡಬಹುದೇ ವಿನಃ ಮೋಕ್ಷ ಕೊಡಲಾರಳು, ಆದುದರಿಂದ ನಾರಾಯಣನೇ ಮುಖ್ಯ ಅನ್ನೋದು ತೆಂಗಲೆಯವರ ಅಭಿಪ್ರಾಯ. ಮೂರನೆಯದು, ಭಗವಂತನ ಕೃಪೆ ಪೂರ್ಣವಾಗಿ ನಿರ್ಹೇತುಕವಾಗಿ ಪುರುಷಾರ್ಥವನ್ನ ಕೊಡುತ್ತದೆ ಅನ್ನೋದು ತೆಂಗಲೆಯವರ ಹೇಳಿಕೆ. ಆದರೆ ಭಗವಂತನು ಭಕ್ತಿ ಪ್ರಪತ್ತಿಗಳ ವ್ಯಾಜವನ್ನ ಅವಲಂಬಿಸಿಯೇ ದಯೆ ತೋರ್ತಾನೆ ಅನ್ನೋದು ವಡಗಲೆಯವರ ಹೇಳಿಕೆ. ಭಕ್ತ ಹಾಗೂ ಪ್ರಪನ್ನನಿಗೆ ಮೋಕ್ಷಾನುಭವದಲ್ಲಿ ವ್ಯತ್ಯಾಸ ಇದೆ ಅಂತ ತೆಂಗಲೆಯವರು ಹೇಳಿದರೆ, ಮೋಕ್ಷದಲ್ಲಿ ಭೇದವಿಲ್ಲ ಅಂತ ವಡಗಲೆಯವರು ಹೇಳ್ತಾರೆ. ನಾಲ್ಕನೇದು, ಕರ್ಮ, ಜ್ಞಾನ, ಭಕ್ತಿ, ಪ್ರಪತ್ತಿ, ಆಚಾರ್ಯಾಭಿಮಾನ ಇವೆಲ್ಲ ಮೋಕ್ಷೋಪಾಯದ ಸ್ವತಂತ್ರ ದಾರಿಗಳು ಅಂತ ತೆಂಗಲೆಯವರು ಹೇಳಿದರೆ, ಕರ್ಮ, ಜ್ಞಾನ, ಭಕ್ತಿ ಯೋಗದ ಅಂಗಗಳು ಅಂತಾನೋ, ಆಚಾರ್ಯಾಭಿಮಾನ, ಪ್ರಪತ್ತಿಯ ಭೇದ ಅಂತಾನೋ ವಡಗಲೆಯವರ ವಾದ. ಭಗವಂತ ಪ್ರಪನ್ನರ ದೋಷಗಳನ್ನ ವಾತ್ಸಲ್ಯದಿಂದ ಸ್ವೀಕರಿಸ್ತಾನೆ ಅಂತ ತೆಂಗಲೆಯವರು ಹೇಳಿದ್ರೆ, ಭಗವಂತ ಭಕ್ತರ ದೋಷಗಳನ್ನ ನೋಡುವುದಿಲ್ಲ ಅಂತ ವಡಗಲೆಯವರು ಹೇಳ್ತಾರೆ. ಭಗವಂತನು ಭಕ್ತರ ದುಃಖದಲ್ಲಿ ತಾನೂ ದುಃಖಿಸ್ತಾನೆ ಅಂತ ತೆಂಗಲೆಯವರು ಹೇಳಿದರೆ, ಭಕ್ತರ ದುಃಖವನ್ನ ಭಗವಂತ ಸಹಿಸೋದಿಲ್ಲ, ಹಾಗಾಗಿ ಅವನು ದುಃಖದ ಕಾರಣವನ್ನ ನಿವಾರಿಸೋದಕ್ಕೆ ಆಸೆ ಪಡ್ತಾನೆ ಅಂತ ವಡಗಲೆಯವರು ಹೇಳ್ತಾರೆ. ಐದನೆಯದು, ತಾಪ, ಪುಂಡ್ರ, ನಾಮ, ಮಂತ್ರ, ಯಾಗ ಅನ್ನೋ ಪಂಚ ಸಂಸ್ಕಾರದ ನಂತರ ಮೋಕ್ಷ ಸಾಧನೆಗೆ ಪ್ರಪತ್ತಿ ಸಂಸ್ಕಾರದ ಅಗತ್ಯ ಇಲ್ಲ ಅನ್ನೋದು ತೆಂಗಲೆಯವರ ನಂಬಿಕೆ. ಆದರೆ ರಕ್ಷೆಯ ಅಪೇಕ್ಷೆಯನ್ನ ವ್ಯಕ್ತಪಡಿಸುವ ಪ್ರಪತ್ತಿ ಸಂಸ್ಕಾರವು ಆಚಾರ್ಯರ ಮೂಲಕ ಆಗಬೇಕು ಅಂತ ವಡಗಲೆಯವರ ನಂಬಿಕೆ. ಸರ್ವಧರ್ಮ ಪರಿತ್ಯಜ್ಯ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ವ್ಯತ್ಯಾಸವಾಗಿದ್ದರಿಂದ ತೆಂಗಲೆಯವರು ನಿತ್ಯ ನೈಮಿತ್ತಿಕಗಳನ್ನ ಅವಶ್ಯ ಕರ್ತವ್ಯ ಅಲ್ಲ ಅಂತಾನೋ, ಅದನ್ನ ತ್ಯಜಿಸಿದಾಗ ಪ್ರಪತ್ತಿ ದೊರಕತ್ತೆ ಅಂತಾನೂ ನಂಬಿದ್ದಾರೆ. ಆದರೆ ಯಾವ ವರ್ಣದವರಾದರೂ ನಿತ್ಯ ನೈಮಿತ್ತಿಕಗಳನ್ನ ಅವಶ್ಯವಾಗಿ ಮಾಡಬೇಕು, ಆದರೆ ಫಲತ್ಯಾಗದೊಂದಿಗೆ ಮಾಡಬೇಕು ಅನ್ನೋದು ವಡಗಲೆಯವರ ನಂಬಿಕೆ. ಕೈಂಕರ್ಯಾನುಷ್ಠಾನ ಮುಖ್ಯ ಅಂತ ತೆಂಗಲೆಯವರು, ಕರ್ಮಾನುಷ್ಠಾನ ಮುಖ್ಯ ಅಂತ ವಡಗಲೆಯವರು ವಾದಿಸ್ತಾರೆ. ಪ್ರಪನ್ನನು ಬುದ್ಧಿಪೂರ್ವಕವಾಗಿ ಪಾಪ ಮಾಡಿದ್ರೂ ಭಗವಂತನ ದಯೆಗೆ ಪಾತ್ರನಾಗುವ ಕಾರಣ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದು ಬೇಕಿಲ್ಲ ಅಂತ ತೆಂಗಲೆಯವರು ಹೇಳಿದ್ರೆ, ಪ್ರಾಯಶ್ಚಿತ್ತ ಮಾಡ್ಕೊಳ್ಳೇಬೇಕು, ಯಾಕೆಂದ್ರೆ ಮುಂದೆ ಮಾಡೋ ಪಾಪಗಳಿಗೆ ಮೊದಲೇ ಪ್ರಪತ್ತಿ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ವಡಗಲೆಯವರು ಹೇಳ್ತಾರೆ. ತೆಂಗಲೆಯವರದು ಮಾರ್ಜಾಲ ಕಿಶೋರ ನ್ಯಾಯ. ಅಂದರೆ ಬೆಕ್ಕು ತನ್ನ ಮರಿನ ಎತ್ಕೊಂಡು ಹೋಗುವಾಗ ಮರಿ ಯಾವುದೇ ಪ್ರಯತ್ನ ಮಾಡೋದಿಲ್ಲ, ತಾಯಿ ಬೆಕ್ಕು ಸಂಪೂರ್ಣವಾಗಿ ತನ್ನ ಪ್ರಯತ್ನದಿಂದಲೇ ಅದನ್ನು ಎತ್ಕೊಂಡು ಹೋಗುತ್ತೆ. ಹಾಗೆ ಭಗವಂತನ ಅನುಗ್ರಹಕ್ಕೆ ಭಕ್ತನ ಪ್ರಯತ್ನ ಏನೂ ಬೇಕಿಲ್ಲ, ಆಚಾರ್ಯರಲ್ಲಿ ಪ್ರಪತ್ತಿ ಮಾಡಿದ್ರೆ ಸಾಕು,
ಭಗವಂತನೇ ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ತೆಂಗಲೆಯವರು ನಂಬ್ತಾರೆ. ಆದರೆ ವಡಗಲೆಯವರದು ಮರ್ಕಟ ಕಿಶೋರ ನ್ಯಾಯ. ಅಂದರೆ ಕೋತಿಗಳು ತಮ್ಮ ಮರಿನ ಎತ್ಕೊಂಡು ಹೋಗುವಾಗ ಮರಿನೇ ತಾಯಿ ಕಪಿನ ಭದ್ರವಾಗಿ ಹಿಡ್ಕೊಳ್ಳುತ್ತೆ. ತಾಯಿ ತನ್ನ ಪಾಡಕ್ಕೆ ತಾನು ಹೋಗುತ್ತೆ. ಅದೇ ರೀತಿ ಭಗವಂತನ ಅನುಗ್ರಹಕ್ಕೆ ಪ್ರಪತ್ತಿಯ ಜೊತೆ ಭಕ್ತನ ಪ್ರಯತ್ನ ಅತ್ಯವಶ್ಯಕ ಅನ್ನೋದು ವಡಗಲೆಯವರಿಗೆ ಸರಿ ಅನಿಸ್ತು. ಆತ್ಮನು ಮೋಕ್ಷಕ್ಕೆ ಹೋದರೆ ಭಗವಂತನಿಗೆ ಲಾಭ ಅಂತ ತೆಂಗಲೆಯವರು ಹೇಳಿದರೆ ಆತ್ಮನಿಗೇ ಲಾಭ ಅಂತ ವಡಗಲೆಯವರು ಹೇಳ್ತಾರೆ. ಲಿಂಗ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ತಿರುಮಂತ್ರವನ್ನ ಪ್ರಣವದೊಡನೆ ಉಪದೇಶ ಮಾಡಬಹುದು ಅಂತ ತೆಂಗಲೆಯವರು ಅಭಿಪ್ರಾಯಪಟ್ಟರೆ, ಪ್ರಣವ ಸಹಿತ ಕೆಲವರಿಗೆ, ಪ್ರಣವವಿಲ್ಲದೆ ಕೆಲವರಿಗೆ ಉಪದೇಶಿಸಬೇಕು ಅಂತ ವಡಗಲೆಯವರ ಅಭಿಪ್ರಾಯ. ಮನೆಯಲ್ಲಿ ದೇವರ ಪೂಜೆ ಮಾಡುವಾಗ ವಡಗಲೆಯವರಿಗೆ ಸಂಸ್ಕೃತ ಹೆಚ್ಚಾಗಿದ್ದು ಘಂಟಾನಾದ ಇರಬೇಕು. ತೆಂಗಲೆಯವರಿಗೆ ತಮಿಳು ಹೆಚ್ಚಾಗಿದ್ದು ಘಂಟಾನಾದದ ಅವಶ್ಯಕತೆ ಇಲ್ಲ. ನಾಸಾದಿ ಕೇಶ ಪರ್ಯಂತಂ ಪುಂಡ್ರಹ ಅನ್ನೋದನ್ನ ಬೇರೆ ಬೇರೆ ರೀತಿ ಅರ್ಥ ಮಾಡ್ಕೊಂಡಿದ್ರಿಂದ ವಡಗಲೆಯವರು ಆಂಗ್ಲ ಅಕ್ಷರ ಯು ಆಕಾರದಲ್ಲಿ ನಾಮ ಧರಿಸಿದರೆ ತೆಂಗಲೆಯವರು ವೈ ಅಕ್ಷರದ ಆಕಾರದಲ್ಲಿ ನಾಮ ಧರಿಸ್ತಾರೆ. ಶ್ರಾದ್ದ ಕಾಲದಲ್ಲಿ ಮಾಡಿದ ಅಡುಗೆಯನ್ನ ತೆಂಗಲೆಯವರು ಮೊದಲು ದೇವರಿಗೆ, ನಂತರ ನಿತ್ಯರಿಗೆ, ಆಚಾರ್ಯರಿಗೆ ಅರ್ಪಿಸಿ ನಂತರ ಬ್ರಾಹ್ಮಣರಿಗೆ ಬಡಿಸ್ತಾರೆ. ಆದರೆ ವಡಗಲೆಯವರು ಮೊದಲು ದೇವರಿಗೆ ಸಮರ್ಪಿಸಿ ನಂತರ ಬ್ರಾಹ್ಮಣರಿಗೆ ಬಡಿಸ್ತಾರೆ. ವಡಗಲೆಯವರಿಗೆ ಶ್ರೀಪಾದ ತೀರ್ಥ ಹೊಂದುವ ಅವಕಾಶ ಇದೆ. ತೆಂಗಲೆಯವರಲ್ಲಿ ಶ್ರೀಪಾದ ತೀರ್ಥ ಹೊಂದೋದಕ್ಕೆ ಅವಕಾಶವಿಲ್ಲ. ತೆಂಗಲೆ ಸ್ತ್ರೀಯರು ಸೀರೆ ಉಡುವಾಗ ಬಲಭುಜದ ಮೇಲೆ ಸೆರಗು ಹಾಕಿಕೊಂಡ್ರೆ ವಡಗಲೆಯವರು ಎಡಭುಜದ ಮೇಲೆ ಸೆರಗು ಹಾಕಿಕೊಳ್ತಾರೆ. ದೇವರಿಗೆ ಅಥವಾ ಹಿರಿಯರಿಗೆ ವಡಗಲೆಯವರು 2 ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ನಮಸ್ಕಾರ ಮಾಡ್ತಾರೆ. ಚಿಕ್ಕವರು ದೊಡ್ಡವರಿಗೆ ನಮಸ್ಕಾರ ಮಾಡ್ತಾರೆ, ದೊಡ್ಡವರು ಚಿಕ್ಕವರಿಗೆ ನಮಸ್ಕಾರ ಮಾಡೋದಿಲ್ಲ. ತೆಂಗಲೆಯವರಲ್ಲಿ ಒಂದೇ ಬಾರಿ ನಮಸ್ಕಾರ ಮಾಡ್ತಾರೆ ಹಾಗೂ ದೊಡ್ಡವರು ಚಿಕ್ಕವರಿಗೆ ಪರಸ್ಪರ ವಯಸ್ಸಿನ ಭೇದವಿಲ್ಲದೆ ನಮಸ್ಕಾರ ಮಾಡ್ತಾರೆ. ಮುಖ್ಯವಾಗಿ ಆರ್ಯರ ಭಾಷೆ ಅಂತನಿಸಿದ ಸಂಸ್ಕೃತದಲ್ಲಿರುವ ವೇದಶಾಸ್ತ್ರಗಳನ್ನು, ವೈದಿಕ ಕರ್ಮ ಮತ್ತು ಉಪಾಸನೆಗಳೇ ಉತ್ತಮ ಸಾಧನ ಅಂತ ವಡಗಲೆಯವರು ನಂಬಿದರೆ, ದ್ರಾವಿಡ ಭಾಷೆಯಲ್ಲಿರುವ ದಿವ್ಯ ಪ್ರಬಂಧಗಳೇ ಮುಖ್ಯ, ಆಗಮಗಳಿಗನುಸಾರವಾಗಿ ದೇವತಾರ್ಚನೆ ವಿಹಿತವೆಂದು ಪ್ರಪತ್ತಿಯೇ ಮುಖ್ಯ ಸಾಧನ ಅಂತ ತೆಂಗಲೆಯವರು ನಂಬುತ್ತಾರೆ. ಹೀಗೆ ಆಳ್ವಾರುಗಳು ನಿರೂಪಿಸಿದ ಪ್ರಪತ್ತಿ, ಲಕ್ಷ್ಮಿಯ ಸ್ಥಾನ, ಕರ್ಮ ಸಿದ್ಧಾಂತ, ಮುಕ್ತಿಯ ನಂತರ ಜೀವಾತ್ಮರುಗಳ ಸ್ಥಾನಮಾನ ಮುಂತಾದ 18 ಅಂಶಗಳ ಬಗ್ಗೆ ಉಂಟಾದ ಮೂಲಭೂತ ವ್ಯತ್ಯಾಸಗಳು ಶ್ರೀವೈಷ್ಣವ ಮತ 2 ಭಾಗ ಆಗೋದಕ್ಕೆ ಕಾರಣ ಆಯಿತು. ಆದರೂ ಎರಡೂ ಪಂಗಡದವರು ಶ್ರೀಮದ್ ರಾಮಾನುಜಾಚಾರ್ಯರನ್ನ ಅನುಸರಿಸಿ ಅವರ ಶ್ರೀಭಾಷ್ಯವನ್ನ ಅನುಸರಿಸ್ತಾರೆ. ಶ್ರೀಮತೆ ರಾಮಾನುಜಾಯ ನಮಃ.